ಸಿಟಿ ರವಿಯವರನ್ನ ಪೊಲೀಸ್ ವಾಹನದಲ್ಲೇ ಬೆಂಗಳೂರಿನತ್ತ ಕರೆತರಲಾಗ್ತಾ ಇದೆ. ಗಮನಿಸ್ತಾ ಇದ್ದೀರಿ, ಬೆಳಗಾವಿಯಿಂದ ಬೆಂಗಳೂರಿನತ್ತ ಸಿಟಿ ರವಿಯವರು ಹೊರಟಂತಹ ಕ್ಷಣ ಅವರನ್ನ ಪೊಲೀಸ್ ವ್ಯಾನ್ ಹತ್ತಿಸಿದಂತಹ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಿ. ಇನ್ನು ಸಿಟಿ ರವಿಯವರ ಮೇಲೆ ಹಲ್ಲೆಯಾಗಿದೆ, ಅವರ ಹಣೆಯಿಂದ ರಕ್ತ ಬರ್ತಾ ಇದೆ, ಏನ್ ಮಾಡ್ತಿದ್ದಾರೆ ಪೊಲೀಸರು ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪ್ರಶ್ನೆ ಮಾಡಿದ್ರು. ಈ ರಾಜ್ಯ ಸರ್ಕಾರ ಏನ್ ಮಾಡೋದಕ್ಕೆ ಹೊರಟಿದೆ, ಎಲ್ಲೆಲ್ಲಿ ಏನೇನು ಮಾಡ್ತಿದ್ದಾರೋ ನಿಜಕ್ಕೂ ಕೂಡ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಈ ರಾಜ್ಯ ಸರ್ಕಾರ ಹೆಚ್ಚು ದಿನ ಉಳಿಯೋದಿಲ್ಲ, ಪೊಲೀಸರನ್ನ ತಮ್ಮ ತಾಳಕ್ಕೆ ತಕ್ಕಂತೆ ಇಲ್ಲಿ ಕುಣಿಸ್ತಾ ಇದ್ದಾರೆ ಅಂತ ಹೇಳಿ ಆರ್ ಅಶೋಕ್ ಅವರು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಹಾಗೆಯೇ ಸರ್ಕಾರದ ಆಯಸ್ಸು ಕೂಡ ತುಂಬ ದಿನ ಇರೋದಿಲ್ಲ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನವರು ಏನು ಬೇಕಾದರೂ ಮಾಡ್ತಾರೆ, ಅವರು ಯಾವುದಕ್ಕೂ ಕೂಡ ಹಿಂಜರಿಯೋದಿಲ್ಲ, ಅಂತಹ ಜಾಯಮಾನದ ವ್ಯಕ್ತಿಗಳು ಅವರು. ಪೊಲೀಸ್ ಕಮಿಷನರ್ ಚಿತಾವಣೆಯಿಂದ ಇದೆಲ್ಲ ನಡೀತಾ ಇದೆ. ಆ ಪೊಲೀಸ್ ಕಮಿಷನರ್ಗೆ ಮೇಲ್ಗಡೆಯಿಂದ ಒಂದಷ್ಟು ಫೀಡಿಂಗ್ ಆಗ್ತಾ ಇದೆ, ಪ್ರಭಾವಿಗಳಿಂದ ಅವರಿಗೆ ಒಂದಷ್ಟು ಮಾಹಿತಿ ಬರ್ತಾ ಇದೆ. ಅದರ ಪ್ರಕಾರ ಅವರು ಕೂಡ ನಡ್ಕೊಳ್ತಾ ಇದ್ದಾರೆ. ಅವರ ವಿರುದ್ಧವೂ ಕೂಡ ಕ್ರಮ ಆಗಬೇಕು ಅಂತ ಆರ್ ಅಶೋಕ್ ಆಗ್ರಹ ಪಡಿಸಿದ್ದಾರೆ. ಇನ್ನು ಸಿಟಿ ರವಿಯವರನ್ನ ಈಗಾಗಲೇ ಬೆಳಗಾವಿಯಿಂದ ಬೆಂಗಳೂರಿಗೆ ಕರೆತರಲಾಗ್ತಾ ಇದೆ. ನಾಳೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಸಿಟಿ ರವಿಯವರನ್ನ ಹಾಜರುಪಡಿಸಲಾಗುತ್ತೆ. ಪ್ರಕರಣ ಸಂಬಂಧ ಪೊಲೀಸರು ನಾಳೆ ಅವರನ್ನ ಕಸ್ಟಡಿಗೆ ಕೇಳಲಿದ್ದಾರೆ. ಎಷ್ಟು ದಿನ ಕಸ್ಟಡಿಗೆ ಕೇಳ್ತಾರೆ, ಕೋರ್ಟ್ ಎಷ್ಟು ದಿನ ಕೊಡುತ್ತೆ, ಅದಾದ್ಮೇಲೆ ಏನೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸದ್ಯಕ್ಕಂತೂ ಇನ್ನೂ ಕೂಡ ಬೆಳಗಾವಿಯಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತೆ ಇದೆ. ಠಾಣೆಯ ಮುಂಭಾಗ ಈಗಾಗಲೇ ಚಿಕ್ಕಮಗಳೂರು ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ನಾಳೆ ಮತ್ತೊಂದು ಕಡೆ ಬೆಳಗಾವಿ ಬಂದ್ ಮಾಡ್ತೀವಿ ಅಂತಾನೂ ಕೂಡ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ ಬಿಜೆಪಿ ನಾಯಕರಿಂದ. ಪ್ರಮುಖವಾಗಿ ಇವತ್ತು ಆದಂತಹ ಘಟನೆಯನ್ನ ಖಂಡಿಸಿ ಸುವರ್ಣಸೌಧದಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನ ನೋಡಿದ್ವಿ. ಕಲಾಪದ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿಕೆಯನ್ನ ಕೊಟ್ಟಿದ್ರು ಅದನ್ನ ಖಂಡಿಸಿ ಆಡಳಿತಾರೂಢ ಕಾಂಗ್ರೆಸ್ ಮತ್ತು ವಿಪಕ್ಷ ನಾಯಕರು ವಾಗ್ವಾದವನ್ನ ನಡೆಸ್ತಾ ಇದ್ರು. ಪರಸ್ಪರ ಮಾತುಕತೆ ನಡೀತಾ ಇತ್ತು, ವಾಕ್ಸಮರ ನಡೀತಾ ಇತ್ತು. ಆ ವಾಕ್ಸಮರ ಅಷ್ಟಕ್ಕೆ, ಆ ವಿಷಯ ಏನಿತ್ತು ಅದಕ್ಕೆ ಮಾತ್ರ ಸೀಮಿತ ಆಗಿದ್ದಿದ್ರೆ ಇವತ್ತು ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾನೆ ಇರಲಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಮಾತಂತಾರೆ, ಅದಕ್ಕೆ ಸಿಟಿ ರವಿಯವರು ಅನ್ಬಾರದ ಮಾತಂತಾರೆ. ಅದು ಇಷ್ಟೆಲ್ಲ ಬೆಳವಣಿಗೆಗಳಿಗೆ ಸಾಕ್ಷಿಯಾಯಿತು. ವಿಷಯ ಏನಿತ್ತು, ಅಮಿತ್ ಶಾ ಅವರ ವಿಚಾರವನ್ನ ಅಥವಾ ಅವರ ಮಾತನ್ನ ಖಂಡಿಸಬೇಕಿತ್ತು, ಅಲ್ಲಿಗೆ ಇವರ ಚರ್ಚೆಗಳು ಸೀಮಿತ ಆಗಬೇಕಿತ್ತು. ಇದು ಗೆರೆದಾಟಿ ಹೋದಂತಹ ವಿಷಯ. ಒಬ್ಬ ಜನಪ್ರತಿನಿಧಿಯಾಗಿ ಅವರು ಅಂತಹ ಪದಪ್ರಯೋಗ ಮಾಡಿದ್ದಾರೆ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆರೋಪ ಮಾಡ್ತಾ ಕಲಾಪದಿಂದ ಕಣ್ಣೀರನ್ನ ಇಡ್ತಾ ಆಚೆ ಬರ್ತಾರೆ. ಅದಾದ್ಮೇಲೆ ವಿಷಯ ಅತಿ ವೇಗವಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ನಂತರ ಸುವರ್ಣಸೌಧಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಆಗಮಿಸ್ತಾರೆ. ಏಕಾಏಕಿ ನೂರಾರು ಸಂಖ್ಯೆಯಲ್ಲಿ ಬೆಂಬಲಿಗರು ಬಂದಾಗ ಪೊಲೀಸರಿಗೆ ಸಡನ್ ಆಗಿ ಆ ಕ್ರೌಡ್ ಅನ್ನ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಸಿಟಿ ರವಿಯವರು ಕೂಡ ಸುವರ್ಣಸೌಧದ ಕಾರಿಡಾರ್ಗೆ ಎಂಟ್ರಿಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಅವರ ಮೇಲೆ ಹಲ್ಲೆಗೆ ಪ್ರಯತ್ನಗಳು ನಡೆಯುತ್ತೆ. ಅವರ ಕಾರಿಗೂ ಕೂಡ ಮುತ್ತಿಗೆಯನ್ನ ಹಾಕುವಂತಹ ಪ್ರಯತ್ನಗಳು ನಡೆಯುತ್ತೆ. ಸಿಟಿ ರವಿ ಅವರನ್ನ ಅಲ್ಲಿಂದ ಬಚಾವ್ ಮಾಡ್ತಾರೆ. ಮತ್ತೆ ಕಲಾಪಕ್ಕೆ ಸಿಟಿ ರವಿ ಅವರು ಹೋದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿನಗೆ ತಾಯಿ ಇಲ್ವಾ, ಮಗಳಿಲ್ವಾ, ಹೆಂಡತಿ ಇಲ್ವಾ ಅಂತ ಹೇಳಿ ಸಿಟಿ ರವಿ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾರೆ. ಸಭಾಪತಿ ಹೊರಟ್ಟಿಯವರಿಗೂ ಕೂಡ ದೂರನ್ನ ಕೊಟ್ಟಿದ್ರು. ಆ ದೂರನ್ನ ಪರಿಶೀಲಿಸಿ ಸಭಾಪತಿ ಹೊರಟ್ಟಿಯವರು ಸಿಟಿ ರವಿಯವರಿಗೆ ವಾರ್ನಿಂಗ್ ಅನ್ನ ಕೊಟ್ಟು ಕಲಾಪವನ್ನು ಅನಿರ್ದಿಷ್ಟ ಅವಧಿಯವರೆಗೆ ಮುಂದೂಡಿಕೆ ಮಾಡ್ತಾರೆ. ಇನ್ನು ಸುವರ್ಣಸೌಧದ ಕಾರಿಡಾರ್ನಲ್ಲಿ ಕೂತು ಸಿಟಿ ರವಿಯವರು ಒಂದಷ್ಟು ಹೊತ್ತು ಪ್ರತಿಭಟನೆಯನ್ನ ಮಾಡಿದ್ರು. ಫಸ್ಟ್ ಯಾರೆಲ್ಲ ಬಂದಿದ್ದಾರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಅಂತ ಅನ್ಕೊಂಡು ಅವ್ರನ್ನೆಲ್ಲ ಆಚೆ ಕಳಿಸಿ ಆಮೇಲೆ ನಾನು ಇಲ್ಲಿಂದ ಎದ್ದೇಳ್ತೀನಿ ಅಂತ ಪಟ್ಟನ್ನ ಹಿಡಿದಿತ್ತು. ಇದು ಮಧ್ಯಾಹ್ನದಿಂದ ಸಂಜೆವರೆಗೆ ಏನೆಲ್ಲ ಆಯ್ತಲ್ಲ ಆ ಬೆಳವಣಿಗೆಗಳ ಡೀಟೇಲ್ಸ್.
ಅವರ ಮನವೊಲಿಸಿ ಪೊಲೀಸರು ಅಲ್ಲಿಂದ ಕರ್ಕೊಂಡು ಬರ್ತಾರೆ. ಸಭಾಪತಿಯವರಿಗೆ ದೂರನ್ನ ಕೊಟ್ಟಾದ್ಮೇಲೆ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಿರೇಬಾಗೇವಾಡಿ ಠಾಣೆಗೆ ಹೋಗಿ ಅಲ್ಲಿ ಸಿಟಿ ರವಿ ಅವರ ವಿರುದ್ಧ ದೂರನ್ನು ದಾಖಲಿಸುತ್ತಾರೆ. BNS 75-79 ಅಡಿಯಲ್ಲಿ ಮಹಿಳೆಗೆ ನಿಂದನೆ ಮಾಡಿದ್ದು, ಅಶ್ಲೀಲ ಪದ ಪ್ರಯೋಗ, ಸನ್ನೆ, ಒಂದಷ್ಟು ಅಂಶಗಳ ಉಲ್ಲೇಖ ಆಗುತ್ತೆ. ಈ ಸೆಕ್ಷನ್ಗಳ ಅಡಿಯಲ್ಲಿ FIR ದಾಖಲಾಗುತ್ತೆ. ಇದು ಗಮನಿಸ್ತಾ ಇದ್ರಿ ಯತ್ನಾಳ್ ಅವರು ರಸ್ತೆಯಲ್ಲಿ ಏನೇನು ಮಾಡ್ತಾರೋ ಗೊತ್ತಿಲ್ಲ, ಜೀವದ ಅಪಾಯ ಇದೆ. ಅದಾದ್ರೆ ಇದಕ್ಕೆ ಕಮಿಷನರ್ನೇ ಜವಾಬ್ದಾರಿ ಆಗ್ತಾರೆ ಮತ್ತು DCM ಜವಾಬ್ದಾರಿ ಆಗ್ತಾರೆ. ಇವರಿಬ್ಬರ ಆಟ. ಫೋನ್ ನೋಡ್ಲಾಕತ್ತೀವಿ, ಕಂಟಿನ್ಯೂ DCM ಜೊತೆಗೆ ಮಾತಾಡ್ಕೊತಿದ್ದಾರೆ. ನಿಮ್ಮ ಜೊತೆಗೆ ಮಾತಾಡಕ್ಕೂ ನಮ್ಮ ಮಾತಾಡಕ್ಕೆ ಅವ್ರಿಗೆ ತಯಾರಿಲ್ಲ. ಒಟ್ಟೆ ನಾನು ಫೋನ್ ತೊಗೊಂಡೆ ಅಡ್ಡಾಡಕತ್ತಾರೆ ಇಡೀ ಪೊಲೀಸ್ ಸ್ಟೇಷನ್. ಸರಿಗ ಸಿಟಿ ರವಿ ಅವರು ಲಾಸ್ಟ್ ಒಂದು ಮಾತು ಹೇಳಿದ್ರು, ನನ್ನನ್ನು ಕೊಲೆ ಮಾಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲೇ ನೋಡ್ರಿ ನೀವು, ಮೂರು ಬಳಿ ಎಷ್ಟು ಒದ್ದಾಡಿಸಿ ಒಯ್ದಾರ ಅವ್ರನ್ನ, ಒಳಗೆ ಒಬ್ಬರನ್ನೇ ಹಾಕಿ ಹೊಡೆದಾರ. ಸರ್, ಒಬ್ರು ಜನಪ್ರತಿನಿಧಿನ ಈ ಮಟ್ಟಿಗೆ ಹೊತ್ಕೊಂಡು ಹೋಗುವಂಥದ್ದು ಸೇಮ್ ಪಶ್ಚಿಮ ಬಂಗಾಳ ಆದಂಗಾಗಿದೆ, ಬಿಹಾರ ಆದಂಗಾಗಿದೆ. ನೋಡೋಣ ಎಲ್ಲಿ ಹೋಗ್ತಾರೆ. ಕರ್ನಾಟಕದಲ್ಲಿ ಇಂಥ ಪರಿಸ್ಥಿತಿ ನಿರ್ಮಾಣ. ಈ IPS ಅಧಿಕಾರಿ ಬಗ್ಗೆನೇ ನಾವು ಮಾತಾಡ್ಬೇಕಾಗಿತ್ತು. ಈಗ ಏನು ಸರ್ ಸ್ಟೇಷನ್ ಅಲ್ಲಿ ಇದ್ರಿ, ಏನು ಡಿಮಾಂಡ್ ಮಾಡಿ? ಈಗ ನಾವು ಕಂಪ್ಲೇಂಟ್ ನಾವೇನು ಕೊಟ್ಟಾರ, ನಮ್ಮವ್ರ ಏನು ಕೊಟ್ಟಾರಲ್ಲ, ಅದರದ್ದು ರಿಸೀಟ್ ಕೊಡಬೇಕು, FIR ಮಾಡ್ಬೇಕಂತ ಕೂತಿದ್ದೀವಿ. ಮಾಡ್ತಾ ಇಲ್ಲ ಸರ್, ನೋಡ್ತಾ ಇದ್ದಾರೆ. DCM ಫೋನ್ ಬರ್ತಾ ಇದೆ ಪಾಪ. ಇದು ಯತ್ನಾಳ್ ಅವರ ಮಾತು. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಸರ್ಕಾರದ ವಿರುದ್ಧ ಮತ್ತು ಪೊಲೀಸರ ನಡೆಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. DCM DK ಶಿವಕುಮಾರ್ ಅವರು ನಿರಂತರವಾಗಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಇಲ್ಲಿರುವಂತಹ ಪೊಲೀಸ್ ಅಧಿಕಾರಿಯ ಜೊತೆಗೆ ನಾವು ಮಾತನಾಡೋದಕ್ಕೂ ಕೂಡ ಅವಕಾಶ ಸಿಗ್ತಾ ಇಲ್ಲ. ಅದು ಯಾವ ರೀತಿಯ ಸೂಚನೆಗಳನ್ನು ಕೊಡ್ತಿದ್ದಾರೋ ಗೊತ್ತಾಗ್ತಾ ಇಲ್ಲ ಅಂದಿದ್ದಾರೆ. ರವಿಕುಮಾರ್ ಮಾತನಾಡ್ತಿದ್ದಾರೆ. ಅನೇಕ ಗಂಟೆಗಳು ನಾವೇ ಆಯ್ತು. ಎಷ್ಟು ಗಂಟೆಗೆ ಬಂದಿದ್ವಿ ನಾವು? ಒಂದು 8:15 ಬಂದಿದ್ವಿ ನಾವು. 12:20 ಈಗ ಇನ್ನೂ ಕೊಟ್ಟಿಲ್ಲ ನಮಗೆ. ಆ FIR ಮಾದರಿ ಎಷ್ಟು ನಾವು ಮಾಡ್ತಾ ಇದ್ವಿ. ಸೊ ನಾವು ಈ ಸಿಟಿ ರವಿ ಬೆಳಗಾವಿ ಬೆಂಗಳೂರು ಸರ್. ಈಗ ಇಲ್ಲಿ ಖಾನಾಪುರ ಇದ್ರಲ್ಲ, ಖಾನಾಪುರಿಂದ ಇಲ್ಲಿಗೆ ನೆಕ್ಸ್ಟ್ ಮೂವ್ಮೆಂಟ್ ಸಿಟಿ ರವಿ ನೆಕ್ಸ್ಟ್ ಮೂವ್ಮೆಂಟ್ ಸರ್. ಅವರು ನೆಕ್ಸ್ಟ್ ಮೂವ್ಮೆಂಟ್ ಬಗ್ಗೆ ಯಾರು ಹೇಳಿಕೆ ಆಗಲ್ಲ, ಯಾಕಂದ್ರೆ ಜನ ಸೇರ್ತಾರೆ. ಆಮೇಲೆ ಮತ್ತೆ ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಕ್ರಿಯೇಟ್ ಆಗಬಹುದು ಅಂತ. ಅದಕ್ಕೆ ಅದು ಜಾಗ ಅದು ನಿಮಗೆ ಹೇಳಿಕೆ ಆಗಲ್ಲ. ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ಸರ್? ನೆಕ್ಸ್ಟ್ ಪ್ರೊಸೀಜರ್ ಅವರು ಕಾನೂನು ಪ್ರಕಾರ ಪ್ರೊಸೀಜರ್ ಇದೆ, ಬೇರೆ ಯಾವುದೂ ಇಲ್ಲ. ನಾವು ಮಾಡ್ತಾ ಇದ್ವಿ. ಸೊ ನಾವು ಈ ಸಿಟಿ ರವಿ ಬೆಳಗಾವಿ ಬೆಂಗಳೂರು ಸರ್. ಈಗ ಇಲ್ಲಿ ಖಾನಾಪುರ ಇದ್ರಲ್ಲ, ಖಾನಾಪುರಿಂದ ಇಲ್ಲಿಗೆ ನೆಕ್ಸ್ಟ್ ಮೂವ್ಮೆಂಟ್ ಸಿಟಿ ರವಿ ನೆಕ್ಸ್ಟ್ ಮೂವ್ಮೆಂಟ್ ಸರ್. ಅವರು ನೆಕ್ಸ್ಟ್ ಮೂವ್ಮೆಂಟ್ ಬಗ್ಗೆ ಯಾರು ಹೇಳಿಕೆ ಆಗಲ್ಲ, ಯಾಕಂದ್ರೆ ಜನ ಸೇರ್ತಾರೆ. ಆಮೇಲೆ ಮತ್ತೆ ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಕ್ರಿಯೇಟ್ ಆಗಬಹುದು ಅಂತ. ಅದಕ್ಕೆ ಅದು ಜಾಗ ಅದು ನಿಮಗೆ ಹೇಳಿಕೆ ಆಗಲ್ಲ. ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ಸರ್? ನೆಕ್ಸ್ಟ್ ಪ್ರೊಸೀಜರ್ ಅವರು ಕಾನೂನು ಪ್ರಕಾರ ಪ್ರೊಸೀಜರ್ ಇದೆ, ಬೇರೆ ಯಾವುದೂ ಇಲ್ಲ. ನಾವು ಮಾಡ್ತಾ ಇದ್ವಿ. ಸೊ ಇದು ಎಡ ಮಾರ್ಟಿನ್ ಅವರ ಮಾತು. ಅವರು ಹೇಳ್ತಾ ಇದ್ದಾರೆ ಕಾನೂನಾತ್ಮಕವಾಗಿ ಏನು ಪ್ರಕ್ರಿಯೆಗಳಿದೆಯೋ ಅದು ನಡೆಯುತ್ತೆ ಅಂತ. ಬೆಳಗಾವಿ ಪೊಲೀಸ್ ಆಯುಕ್ತ. ಮತ್ತೊಂದು ಕಡೆ ಸಿಟಿ ರವಿ ಅವರನ್ನು ಗಮನಿಸ್ತಾ ಇದ್ದೀರಿ. ಹಣೆಯಿಂದ ಅವರಿಗೆ ರಕ್ತ ಸೋರ್ತಾ ಇದೆ, ಏನಾಯಿತು ಅದ್ರ ಬಗ್ಗೆ ಪೊಲೀಸರೇ ಸ್ಪಷ್ಟನೆಯನ್ನ ಕೊಡಬೇಕು. ಆಕಸ್ಮಿಕವಾಗಿ ಏನಾದರೂ ಸಿಟಿ ರವಿ ಅವರೇ ಎಲ್ಲಾದರೂ ತಾಗಿಸ್ಕೊಂಡ್ರ, ಅಥವಾ ಈಗಾಗಲೇ BJP ನಾಯಕರು ಆರೋಪವನ್ನ ಮಾಡ್ತಾ ಇದ್ರು. ಯಾವ ಮಟ್ಟಿಗೆ ಅವರಿಗೆ ಗಾಯ ಆಗಿದೆ ಅಂದರೆ ಹಣೆಯಲ್ಲಿ ರಕ್ತ ಸೋರ್ತಾ ಇದೆ, ಏನು ಮಾಡಿದ್ರು ಅವರು ಅಂತ ಹೇಳಿ ಅವರು ಅನುಮಾನ ವ್ಯಕ್ತಪಡಿಸಿದ್ರು, ಅಥವಾ ಅಚಾನಕ್ ಆಗಿದ್ದ ಏನು ಅನ್ನೋದ್ರ ಬಗ್ಗೆ
ಇನ್ನಷ್ಟೇ ಅದು ಸ್ಪಷ್ಟನೆ ಸಿಗಬೇಕಿದೆ. ಆದರೆ ಅವರ ಹಣೆಯಿಂದ ರಕ್ತ ಸೋರ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಸದ್ಯದ ಮಟ್ಟಿಗೆ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ, ಬಲ್ಲ ಮೂಲಗಳಿಂದ ಸಿಗ್ತಾ ಇರೋ ಮಾಹಿತಿಯ ಪ್ರಕಾರ, ಸಿ.ಟಿ. ರವಿಯವರು ಬರಬೇಕಿದ್ರೆ ತಾಗಿಸ್ಕೊಂಡಿದ್ದಾರೆ. ಗೇಟ್ ಹತ್ತಿ ಬರಬೇಕಿದ್ರೆ ಅವರಿಗೆ ಹಣೆಗೆ ಸ್ವಲ್ಪ ಮಟ್ಟಿಗೆ ಪೆಟ್ಟಾಗಿದೆ, ಅದರಿಂದ ರಕ್ತ ಬರ್ತಾ ಇದೆ ಅಂತ ಹೇಳಿ ನಮಗೆ ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ. ಅದ್ರ ಬಗ್ಗೆ ಪ್ರಾಥಮಿಕವಾಗಿ ಒಂದು ಸ್ಪಷ್ಟನೆ ಸಿಕ್ಕಿದೆ. ಇನ್ನು ಬಿಜೆಪಿ ನಾಯಕರು ಈಗಾಗಲೇ ಒಂದಷ್ಟು ಆರೋಪವನ್ನು ಮಾಡಿದ್ರು. ಸದ್ಯಕ್ಕೆ ಬಿಜೆಪಿಯ ಘಟಾನುಘಟಿ ನಾಯಕರುಗಳು ಅಲ್ಲೇ ಇದ್ದಾರೆ, ಠಾಣೆಯ ಒಳಗಡೆನೇ ಇದ್ದಾರೆ. ಯಾಕಂದ್ರೆ ಅವರು ಕೂಡ ಪ್ರತಿದೂರನ್ನ ಕೊಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ಅಂದ್ರೆ ಮಧ್ಯಾಹ್ನದಿಂದ ಈ ಇನ್ಸಿಡೆಂಟ್ ಆಯ್ತಲ್ಲ, ಅವಾಗ್ನಿಂದ ಏನೆಲ್ಲ ಆಗಿದೆ ಇದೆಲ್ಲದ್ರ ಬಗ್ಗೆಯೂ ಕೂಡ ಸಿ.ಟಿ. ರವಿ ಅವರಿಗೆ ಯಾವ ರೀತಿ ತೊಂದರೆ ಆಯಿತು, ಅವರ ವಿರುದ್ಧ ಹಲ್ಲೆಗೆ ಹೇಗೆ ಯತ್ನ ನಡೀತು, ಕೊಲೆ ಮಾಡುವಂತಹ ಯತ್ನ ನಡೀತು, ಡಿ.ಕೆ. ಶಿವಕುಮಾರ್ ಇರಬಹುದು ಅಥವಾ ಇನ್ನುಳಿದವರಿಂದ ಅವರಿಗೆ ಹೇಗೆ ಬೆದರಿಕೆ ಬಂತು, ಇದೆಲ್ಲದರ ಬಗ್ಗೆಯೂ ಕೂಡ ದೂರು ದಾಖಲಾಗಬೇಕು, FIR ಆಗಬೇಕು. ಆ FIRನ ಪ್ರತಿ ನಮ್ಮ ಕೈ ಸೇರಬೇಕು. ಇದಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ. ಆದರೆ ನಮಗೆ ಇಲ್ಲಿ ಕರೆಕ್ಟಾಗಿ ಪೊಲೀಸರು ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಯತ್ನಾಳ್ ಅವರು ಮಾತನಾಡಿದ್ರು. ಗಮನಿಸ್ತಾ ಇದ್ದೀರಿ, ಇದು ದೃಶ್ಯಾವಳಿಯಲ್ಲಿ ಒಂದು ಕಡೆ ಸಿ.ಟಿ. ರವಿಯವರಿಗೆ ಹಣೆಯಿಂದ ರಕ್ತ ಬರ್ತಾ ಇದೆಯಲ್ಲ, ಅದು ಅವರನ್ನ ಪೊಲೀಸರು ಸ್ಟೇಷನ್ ಒಳಗಡೆಯಿಂದ ಹೊರಗಡೆ ಕರ್ಕೊಂಡು ಬರಬೇಕಿದ್ರೆ ಆಕಸ್ಮಿಕವಾಗಿ ಅವರ ಹಣೆಗೆ ತಾಗಿದೆ. ಹಾಗಾಗಿ ಅವರಿಗೆ ರಕ್ತ ಬಂದಿದೆ. ಇಲ್ಲೇ ಒಂದು ಅವರಿಗೆ ಆಗಿರುವಂತಹ ಸಮಸ್ಯೆ ಅದು. ಆವಾಗಲೇ ಯತ್ನಾಳ್ ಅವರು ಕೂಡ ಸನ್ನೆ ಮಾಡಿ ತೋರಿಸ್ತಾ ಇದ್ರು, ನೋಡಿ ಇಲ್ಲೆಲ್ಲ ರಕ್ತ ಆಗಿದೆ, ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ. ಆ ಸಂದರ್ಭದಲ್ಲಿ ಪೆಟ್ಟು ಬಿದ್ದಿದೆ, ಅದರಿಂದ ರಕ್ತ ಸೋರ್ತಾ ಇದೆ. ಆದರೆ ನನ್ನನ್ನು ಕೊಲೆ ಮಾಡುವಂತಹ ಸಂಚು ನಡೀತಾ ಇದೆ ಅಂತ ಸಿ.ಟಿ. ರವಿ ಆರೋಪಿಸಿದ್ದಾರೆ. ಅದೇ ನೋಡ್ಲಕ್ಕೈತಿ. ಇಲ್ಲಿ ನೋಡ್ರಿ, ಇಲ್ಲಿ ನೀವು ತಕ್ಕೋರಿ, ರಕ್ತಕ್ಕೆ ಇದನ್ನೇ ಐತೆ ಅದು. ಇಲ್ಲಿ ನೋಡ್ರಿ, ನಮಗೂ ಸುದ್ದಿ ಐತಿ, ಒಳಗೆ ಹೊಡೆದು ಭಾಳ ಟಾರ್ಚರ್ ಕೊಟ್ಟು ಒಯ್ದಾರ ಅನ್ನೋ ಸುದ್ದಿ ಇದೆ. ಇನ್ನೂ ರಸ್ತೆಯಲ್ಲಿ ಏನೇನು ಮಾಡ್ತಾರೋ ಗೊತ್ತಿಲ್ಲ. ಜೀವದ ಅಪಾಯ ಇದೆ. ಅದಾದರೆ ಇದಕ್ಕೆ ಕಮಿಷನರ್ನೇ ಜವಾಬ್ದಾರಿ ಆಗ್ತಾರೆ ಮತ್ತು DCM ಜವಾಬ್ದಾರಿ ಆಗ್ತಾರೆ. ಇವರಿಬ್ಬರ ಆಟ. ಫೋನ್ ನೋಡ್ಲಾಕತ್ತೀವಿ, ಕಂಟಿನ್ಯೂ DCM ಜೊತೆಗೆ ಮಾತಾಡ್ಕೊತಿದ್ದಾರೆ. ನಮ್ಗೆ ಮಾತಾಡೋಕ್ಕೆ ಅವ್ರಿಗೆ ತಯಾರಿಲ್ಲ ಒಟ್ಟೆ. ಇನ್ನೂ ಫೋನ್ ತೊಗೊಂಡೆ ಅಡ್ಡಾಡ್ಲಕತ್ತಾರೆ ಇಡೀ ಪೊಲೀಸ್ ಸ್ಟೇಷನ್. ಸಿ.ಟಿ. ರವಿ ಅವರು ಲಾಸ್ಟ್ ಒಂದು ಮಾತು ಹೇಳಿದ್ರು, ನನ್ನನ್ನು ಕೊಲೆ ಮಾಡಕ್ಕೆ ಕರ್ಕೊಂಡು. ಹೌದು ಅಣ್ಣ, ಅದು ಇಲ್ಲೇ ನೋಡ್ರಿ ನೀವು, 3 ಬೆಳಿಗ್ಗೆ ಎಷ್ಟು ಒದ್ದಾಡಿಸಿ ಒಯ್ದಾರ ಅವ್ರನ್ನ. ಒಳಗೆ ಒಬ್ಬರನ್ನೇ ಹಾಕಿ ಹೊಡೆದಾರ. ಸರ್, ಒಬ್ಬರು ಜನಪ್ರತಿನಿಧಿನ ಈ ಮಟ್ಟಿಗೆ ಹೊತ್ಕೊಂಡು ಹೌದು. ಇದು ಸೇಮ್ ಪಶ್ಚಿಮ ಬಂಗಾಳ ಆದಂಗಾಗಿದೆ, ಬಿಹಾರ ಆದಂಗಾಗಿದೆ. ನೋಡೋಣ ಎಲ್ಲಿ ಹೋಗ್ತಾರೆ. ಕರ್ನಾಟಕದಲ್ಲಿ ಇಂಥ ಪರಿಸ್ಥಿತಿ ಈ IPS ಅಧಿಕಾರಿ ಬಗ್ಗೆನೇ ನಾವು ಮಾತಾಡಬೇಕಾಗಿತ್ತು.